ಹಲವು ವಿಶೇಷತೆಗಳೊಂದಿಗೆ ಪ್ರಸಕ್ತ ಸಾಲಿನ ಕರಾವಳಿ ಉತ್ಸವ ಜನಮನ್ನಣೆ ಗಳಿಸ್ತಾ ಇರುವ ಬೆನ್ನಲ್ಲೇ ಜಿಲ್ಲಾಡಳಿತ ಈ ಬಾರಿ ತುಳು, ಕನ್ನಡ, ಕೊಂಕಣಿ ಹಾಗೂ ಬ್ಯಾರಿ ಭಾಷೆಗಳ ಕರಾವಳಿ ಚಲನಚಿತ್ರ ಉತ್ಸವವನ್ನ ಜನವರಿ 19ರಿಂದ 21ರವರೆಗೆ ಆಯೋಜಿಸಿದೆ. ಭಾರತ್ ಸಿನಿಮಾಸ್ನಲ್ಲಿ ಒಟ್ಟು 18 ಚಲನಚಿತ್ರಗಳು ಪ್ರದರ್ಶನಗೊಳ್ಳಲಿದ್ದು, ತುಳು ಭಾಷೆಯ ಬೆಳವಣಿಗೆಯನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಬಾರಿ 11 ತುಳು ಚಿತ್ರಗಳನ್ನ ಪ್ರದರ್ಶಿಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದರು. ಪಡೇಲ್ನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 19ರಂದು ಬೆಳಿಗ್ಗೆ 9 ಗಂಟೆಗೆ ಚಲನಚಿತ್ರೋತ್ಸವ ಉದ್ಘಾಟನೆಗೊಳ್ಳಲಿದೆ ಎಂದರು. ಇತ್ತೀಚೆಗೆ ನಾಡಿನಾದ್ಯಂತ ಭರ್ಜರಿ ಪ್ರದರ್ಶನ ಕಂಡಿರುವ ಸೂ ಫ್ರಮ್ ಸೋ ಚಿತ್ರ ಸೇರಿದಂತೆ 3 ದಿನಗಳ ಕಾಲ ಬೆಳಿಗ್ಗೆ 10ರಿಂದ ರಾತ್ರಿ 10:15ರವರೆಗೆ ಚಿತ್ರ ಪ್ರದರ್ಶನ ನಡೆಯಲಿದೆ. ಜನವರಿ 19ರಂದು ಬೆಳಿಗ್ಗೆ 10 ಗಂಟೆಗೆ ಏಸಾ ತುಳು ಚಿತ್ರ, ಮಧ್ಯಾಹ್ನ 1:15 ಗಂಟೆಗೆ ಚಂಡಿಕೋರಿ, ಸಂಜೆ 4:15ಕ್ಕೆ ಪೊಂಚ ಮಿಸ್ತಾರ್ ಕೊಂಕಣಿ ಚಿತ್ರ ಬಿಡುಗಡೆಗೊಳ್ಳಲಿದೆ. ಹಾಗೆಯೇ ರಾತ್ರಿ 7 ಗಂಟೆಗೆ ಸೂ ಫ್ರಮ್ ಸೋ ಕನ್ನಡ, ರಾತ್ರಿ 10:15ಕ್ಕೆ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ತುಳು ಚಿತ್ರ ಪ್ರದರ್ಶನಗೊಳ್ಳಲಿದೆ. ಇನ್ನು ಜನವರಿ 20ರಂದು ಬೆಳಿಗ್ಗೆ 10:30 ಗಂಟೆಗೆ ಪಿದಾಯ್ ತುಳು, ಮಧ್ಯಾಹ್ನ 1:15 ಗಂಟೆಗೆ ಪಿಲಿಬೈಲು ಯಮನಕ್ಕ, ಸಂಜೆ 4:15 ಗಂಟೆಗೆ ಮೀರಾ, ರಾತ್ರಿ 7 ಗಂಟೆಗೆ ಗಿರ್ಗಿಟ್, ರಾತ್ರಿ 7:15 ಗಂಟೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ರಾತ್ರಿ 10 ಗಂಟೆಗೆ ಕೊರಮ್ಮ. ಇನ್ನು ಜನವರಿ 21ರಂದು ಬೆಳಿಗ್ಗೆ 11 ಗಂಟೆಗೆ ಬ್ಯಾರಿ ಚಲನಚಿತ್ರ, ಮಧ್ಯಾಹ್ನ 2 ಗಂಟೆಗೆ ದಬಾಕ್ ದಬಾಯಿಸ, ಸಂಜೆ 4:15 ಗಂಟೆಗೆ ಉಜ್ವಾಡು, ರಾತ್ರಿ 7:15ಕ್ಕೆ ದಸ್ಕತ್ ತುಳು ಚಿತ್ರ ಪ್ರದರ್ಶನಗೊಳ್ಳಲಿದೆ. ಹಾಗೆಯೇ ರಾತ್ರಿ 7:15 ಗಂಟೆಗೆ ಗರುಡ ಗಮನ ವೃಷಭ ವಾಹನ, ರಾತ್ರಿ 10 ಗಂಟೆಗೆ ಉಳಿದವರು ಕಂಡಂತೆ ಪ್ರದರ್ಶನವಾಗ್ತಾ ಇದೆ. ಇನ್ನು ಕರಾವಳಿ ಉತ್ಸವದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಸಹಯೋಗದಲ್ಲಿ ಲಾಲ್ಬಾಗ್ನ ಕರಾವಳಿ ಉತ್ಸವ ಮೈದಾನದಲ್ಲಿ ಜನವರಿ 25ರಂದು ಮಧ್ಯಾಹ್ನ 2 ಗಂಟೆಗೆ ಕುಡ್ಲಾ ಶ್ವಾನ ಪ್ರದರ್ಶನವನ್ನ ಆಯೋಜಿಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ವಿವಿಧ ಜಿಲ್ಲೆಗಳಿಂದ ಸುಮಾರು 25 ತಳಿಗಳ 300 ಶ್ವಾನಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಲ್ಯಾಬ್ರಾಡರ್, ಗೋಲ್ಡನ್ ರಿಟ್ವರ್, ಜರ್ಮನ್ ಶೆಫರ್ಡ್, ರಾಟ್ ವಿಲ್ಲರ್, ಬಿಗಲ್ ಸೈಬೇರಿಯನ್ ಹಸ್ಕಿ, ರಾಜ್ಯಪಾಳ್ಯಂ ಮಾಲ್ಟೀಸ್, ಚಿಹುವಾವಾ, ಡಾಲ್ಮೇಷಿಯನ್, ಮುದೋಲ್, ಫಗ್, ಡ್ಯಾಶ್ ಅಂಡ್ ಡಾಬರ್ಮ್ಯಾನ್, ಬಾಕ್ಸರ್, ಬುಲ್ಡಾಗ್, ಲ್ಯಾಸ್, ಅಪ್ಸೋ, ಕಾಕರ್ ಸ್ಟಾನಿಯಲ್, ಗ್ರೇಟ್ ಡೆನ್ ಸೇರಿದಂತೆ ಸ್ಥಳೀಯ ತಳಿಯ ಶ್ವಾನಗಳು ಪ್ರದರ್ಶನದಲ್ಲಿ ಭಾಗವಹಿಸಲಿಕ್ಕಿದೆ. ಇನ್ನು ಪ್ರಥಮ ಬಾರಿಗೆ ಶ್ವಾನ ಪ್ರದರ್ಶನಕ್ಕೆ ಆನ್ಲೈನ್ ನೋಂದಣಿ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗ್ತಾ ಇದೆ. ಆಸಕ್ತ ಶ್ವಾನ ಮಾಲಕರು ಜನವರಿ 23ರ ಸಂಜೆ 5 ಗಂಟೆಯೊಳಗೆ ಆನ್ಲೈನ್ ಮೂಲಕ ನೋಂದಣಿಯನ್ನ ಕೂಡ ಮಾಡಿಕೊಳ್ಳಬಹುದು. ಇನ್ನು ಶ್ವಾನಗಳನ್ನ ತಳಿವಾರು ಹಾಗೂ ವಯಸ್ಸಿನ ಆಧಾರದಲ್ಲಿ ವಿಂಗಡಿಸಿ ಸ್ಪರ್ಧೆಯನ್ನ ನಡೆಸಲಾಗುತ್ತೆ. 3ರಿಂದ 6 ತಿಂಗಳು, 6ರಿಂದ 12 ತಿಂಗಳು ಹಾಗೂ 12 ತಿಂಗಳ ಮೇಲ್ಪಟ್ಟ ವಿಭಾಗದಲ್ಲಿ ಸ್ಪರ್ಧೆ ನಡೆಯಲಿಕ್ಕಿದೆ. 3 ವಿಭಾಗದಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನವನ್ನ ಕೂಡ ನೀಡಲಾಗುತ್ತೆ. ಪ್ರತಿಯೊಂದು ವಿಭಾಗದ ಪ್ರಥಮ ಬಹುಮಾನ ವಿಜೇತರಿಗೆ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲು ಅವಕಾಶ ದೊರೆಯಲಿಕ್ಕಿದೆ. ಚಾಂಪಿಯನ್ ಸುತ್ತಿನಲ್ಲಿ ಪ್ರಥಮ ಬಹುಮಾನ 25,000, ದ್ವಿತೀಯ 20,000, ತೃತೀಯ 15,000, ಹಾಗೆಯೇ ಚತುರ್ಥ 10,000 ಹಾಗೂ 5ನೇ ಬಹುಮಾನ 5,000 ನಗದು ಹಾಗೂ ಟ್ರೋಫಿ ನೀಡಲಾಗುತ್ತೆ. ಪೊಲೀಸ್ ಶ್ವಾನದಳದಿಂದ ವಿಶೇಷ ಪ್ರದರ್ಶನ ಕೂಡ ನಡೆಯಲಿಕ್ಕಿದೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ವಿನಾಯಕ್ ನರ್ವಾಡೆ ಕಾರ್ಬಾರಿ, ಅಪಾರ ಜಿಲ್ಲಾಧಿಕಾರಿ ರಾಜು, ಜಿಲ್ಲಾ ಯೋಜನಾ ನಿರ್ದೇಶಕ ಡಾಕ್ಟರ್ ಸಂತೋಷ್ ಕುಮಾರ್, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಅರುಣ್ ಕುಮಾರ್ ಉಪಸ್ಥಿತರಿದ್ದರು. ಮಾಡ್ತಾ ಇದೀವಿ, ಇನ್ನು ಮುಂದೆ ಕೂಡ ನಾವು ಮಾಡ್ತೀವಿ ತಮ್ಮ ಮೂಲಕ. ಇದು ಒಂದು ನಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಒಂದು ಸಣ್ಣ ಪ್ರಯತ್ನ. ನಮ್ಮ ಲೋಕಲ್ ಭಾಷಾ ಸಿನಿಮಾಗಳನ್ನ ಮೈನ್ ಸ್ಟ್ರೀಮ್ ಅಲ್ಲಿ ಬರೋದ್ರ ಜೊತೆಗೆ ಬೆಂಗಳೂರು, ಬೇರೆ ಬೇರೆ ರಾಜ್ಯಗಳು ಮತ್ತೆ ವಿದೇಶಗಳನ್ನು ಕೂಡ ಪ್ರಚಾರಗೊಳಿಸುವಂತ ಒಂದು ಸಣ್ಣ ಪ್ರಯತ್ನ. ಯಾಕಂದ್ರೆ ಕರಾವಳಿ ಉತ್ಸವದಲ್ಲಿ ನಾವು ಬರೀ ಲೋಕಲ್ ಅಷ್ಟೇ ಅಲ್ಲ, ಇದು ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಕೈಟ್ ಫೆಸ್ಟಿವಲ್ ಈ ತರದೆಲ್ಲ ಆಗಿರೋದ್ರಿಂದ ಅವರುಗಳ ಮೂಲಕನೂ ಕೂಡ ಇದಕ್ಕೊಂದು ಹೆಚ್ಚು ಪ್ರಚಾರ ಸಿಗ್ಬೇಕು ಅಂತ ನಮ್ಮ ಒಂದು ಸಣ್ಣ ಪ್ರಯತ್ನ ಇದ್ರ ಬಗ್ಗೆ. ನೆಕ್ಸ್ಟ್ ನಮ್ಮ ಕರಾವಳಿ ಉತ್ಸವದ ಪ್ರಯುಕ್ತ ತಮ್ಗೆಲ್ಲ ಮುಂಚೆನೆ ತಿಳಿಸ್ದಂಗೆ ನಮ್ದು ಶ್ವಾನ ಪ್ರದರ್ಶನ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಇದು ದಿನಾಂಕ 25/1/2026ರಂದು ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಿ ಸಂಜೆ 8 ಗಂಟೆ ತನಕ ನಿರಂತರವಾಗಿ ನಡೆಯುತ್ತೆ. ಇನಿಷಿಯಲಿ ನಾವು ಕದ್ರಿ ಪಾರ್ಕ್ ಅಂತ ಅನ್ಕೊಂಡಿದ್ವಿ, ಬಟ್ ಸ್ವಲ್ಪ ಸ್ಟೇಜ್ ಸೆಟಪ್ ಮತ್ತೆ ಇದೆಲ್ಲ ಮ್ಯಾನೇಜ್ಮೆಂಟ್ಗೆ ನಮ್ಮ ಕರಾವಳಿ ಮೈದಾನ ಬಹಳ ಅಚ್ಚುಕಟ್ಟಾಗಿರುತ್ತೆ ಅಂತ ನಮ್ಮ ಡಾಕ್ಟರ್ ಅರುಣ್ ಅವರು ನಿರ್ಧಾರ ಮಾಡಿ, ನೋಡಲ್ ಆಫೀಸರ್ ಕೂಡ ಹೌದು, ಅದು ನಮ್ಮ ಡಿ ವೆಟರ್ನರಿ ಕೂಡ ಅವರು ಮತ್ತೆ ಎಲ್ಲ ಸಮಿತಿಯ ನಿರ್ಧಾರದಂತೆ ನಾವು ಅದನ್ನ ಕರಾವಳಿ ಮೈದಾನಕ್ಕೆ ಶಿಫ್ಟ್ ಮಾಡಿದ್ವಿ. ಇಲ್ಲಿ ಅಂದಾಜು 200ರಿಂದ 250, ಬಹುಶಃ 300 ಶ್ವಾನಗಳ ತಳಿಗಳ ಒಂದು ಪ್ರದರ್ಶನಗೊಳಿಸೋದಕ್ಕೆ ನಾವು ಒಂದು ವ್ಯವಸ್ಥೆನ ಮಾಡ್ಕೊಂಡಿದೀವಿ. ಕೆಲವು ವಿವಿಧ ತಳಿಗಳು ಈಗಾಗಲೇ ನಮಗೆ ಅಪ್ರೋಚ್ ಮಾಡಿ ಏನು ಅಂತ ನಮಗೆ ತಿಳ್ಕೊಂಡಿರೋದ್ರಲ್ಲಿ
ಲ್ಯಾಬ್ರಡಾರ್, ಗೋಲ್ಡನ್ ರಿಟ್ರೀವರ್, ಜರ್ಮನ್ ಶೆಫರ್ಡ್, ರಾಡ್ವೀಲರ್, ಬೀಗಲ್, ಸೈಬೀರಿಯನ್ ಹಸ್ಕಿ, ರಾಜಪಾಳ್ಯಂ, ಮಾಲ್ಚೀಸ್, ಚಿವಾವಾ, ಡಾಲ್ಮೇಷಿಯನ್, ಮುಧೋಲ್, ಪಗ್, ಡ್ಯಾಶಾನ್, ಡಾಬರ್ಮನ್, ಬಾಕ್ಸರ್, ಬುಲ್ಡಾಗ್, ಶಿಕ್ಜು, ಪಿಟ್ಬುಲ್, ಪೊಮೇರಿಯನ್, ಲ್ಯಾಸ್ ಅಪ್ಸೋ, ಕಾಕರ್ ಸ್ಪೇನಿಯಲ್, ಗ್ರೇಟ್ ಡೇನ್ ಮತ್ತು ಇನ್ನು ದೇಶ ವಿದೇಶದ ಇನ್ನ ಉಳಿದ ಜಾತಿ ನಾಯಿಗಳನ್ನ ಕೂಡ ಈ ಒಂದು ಆ, ಶ್ವಾನ ಪ್ರದರ್ಶನದಲ್ಲಿ ಭಾಗವಹಿಸೋದಕ್ಕೆ ನಮಗಾಗ್ಲೇ ಕಾರ್ಯಕ್ರಮದ ಬಗ್ಗೆ ಅವರ ಶ್ವಾನ ಪ್ರಿಯರ ಒಂದು ಆಯೋಗ ಮತ್ತೆ ಅವರ ಒಂದು ಫೋನ್ ಕಾಲ್ಸ್ ಕೂಡ ನಮಗೆ ಈಗಾಗಲೇ ಬರ್ತಾ ಇದೆ. ಎಷ್ಟು ಜನ ಕನ್ಫರ್ಮ್ ಮಾಡಿದ್ದಾರೆ ಆನ್ಲೈನ್ ಬುಕ್ಕಿಂಗ್ ಮಾಡಲಿಕ್ಕೆ? ಓಕೆ, ಸೊ ಈಗಾಗಲೇ ನಾವು ಆನ್ಲೈನ್ ಬುಕ್ಕಿಂಗ್ ಕೂಡ ಲಿಂಕ್ ಇವಾಗ ಕ್ರಿಯೇಟ್ ಮಾಡಿದೀವಿ. ಬಹುಶಃ ಇವತ್ತಿಂದ ನಾವು ಅದನ್ನ ಓಪನಿಂಗ್ ಕೊಡ್ತೀವಿ. ಮತ್ತೆ ಇದು 200 ಹಂತಕ್ಕೆ ತಲುಪಿದ ತಕ್ಷಣ ನಾವು ಕ್ಲೋಸ್ ಮಾಡ್ತೀವಿ. ಯಾಕಂದ್ರೆ ಬಹಳಷ್ಟು ಶ್ವಾನಗಳನ್ನ ಅಲ್ಲಿ ಇಟ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಇರೋದಿಲ್ಲ. ಮತ್ತೆ ಅದು ಸೇಫ್ಟಿ ವೈಸ್ ಕೂಡ ಹಿಂದ್ಗಡೆಯಲ್ಲಿ 150 ಹಿಂದ್ಗಡೆ ಜಾಗ ಇರೋದು. 150ರಿಂದ 160 ನಾಯಿಗಳನ್ನ ಮಾತ್ರ ಒಟ್ಟಿಗೆ ಇಟ್ಕೊಳ್ಳೋದಕ್ಕೆ ನಮಗೆ ಜಾಗ ಇರೋದು ಪ್ರದರ್ಶನಗೊಳಿಸೋದಕ್ಕಿಂತ ಮುಂಚೆ. ಇದೆಲ್ಲ ಒಂದು ಕಾರಣದಿಂದ 200ಕ್ಕೆ ನಮಗೆ ಬಂದ ತಕ್ಷಣ ಸ್ವಲ್ಪ ದಿನ ನಾವು ಅದನ್ನ ಮುಚ್ಚಬೇಕಾಗ್ತದೆ. ಜೊತೆಗೆ ನೋಂದಣಿ ಕೌಂಟರ್ ಅಲ್ಲಿ ಕೂಡ ವಾಕ್ ಇನ್ ರೀತಿನೂ ಕೆಲವರು ಬರ್ತಾರೆ. ಅದು ಯಾರಿಗೆ ಅಂತ ಹೇಳಿದ್ರೆ ನಮ್ಮ ಲೋಕಲ್ಲಿ. ಸೊ ಲೋಕಲ್ನವರು ನಮ್ದು ನಾಯಿಗಳಿದೆ, ನಾವು ಜಸ್ಟ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋದಿಲ್ಲ, ಬಟ್ ಸುಮ್ಮನೆ ಪ್ರದರ್ಶನ ಮಾಡ್ತೀವಿ ಅಂತಲೂ ಕೂಡ ಬಹಳಷ್ಟು ಮಾಡ್ತಾರೆ. ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡೋದಕ್ಕೆ 10ರಿಂದ 2 ಗಂಟೆ ತನಕ ನಾವು ವಾಕ್ ಇನ್ ಕೌಂಟರ್ ರೀತಿ ಮಾಡ್ತಾ ಇದೀವಿ. ಅದು ಯಾವ ರೀತಿ ಪ್ರದರ್ಶನ ಮಾಡ್ತಾರೆ ಇನ್ನು ಅನ್ನೋದನ್ನ ಅದು ಸಮಿತಿ ನಿರ್ಧಾರ ಮಾಡ್ತಾರೆ. ಬಟ್ ನಮ್ಮ ಲೋಕಲ್ ಅಂದ್ರೆ ಮಂಗಳೂರಿನ ಶ್ವಾನ ಪ್ರಿಯರಿಗೂ ಕೂಡ ಇದರಲ್ಲಿ ನಾವು ಅವಕಾಶ ಮಾಡಿಕೊಡ್ತಾ ಇದ್ವಿ. ಜೊತೆಗೆ ಇದರಲ್ಲಿ ನಾವು ಬಹಳಷ್ಟು ಕಾಂಪಿಟೇಷನ್ಸ್ ಅನ್ನೋದಕ್ಕಿಂತ ತಳಿವಾರು ಇದರಲ್ಲಿ ನಾವು ಮಾಡಿ ಕೊಡ್ತಾ ಇದೀವಿ. ವಿವಿಧ ರೀತಿಯ ತಳಿಗಳಲ್ಲೂ ಕೂಡ ಪ್ರತಿಯೊಂದು ತಳಿಯಲ್ಲೂ ಕೂಡ ಅದು ಬೆಸ್ಟ್ ಅಂತ ನಾವು ಇದು ಮಾಡ್ಬಿಟ್ಟು ಬೆಸ್ಟ್ ಅಂತ ಯಾವ ತಳಿಯಿಂದ ಬರುತ್ತೆ ಅದು ಫೈನಲ್ ಕಾಂಪಿಟೇಷನ್ಗೆ ನಾವು ಕೊಡ್ತಾ ಇದೀವಿ. ಮರಿಗಳ ವಿಭಾಗ ಕೂಡ ಭಾಗ 1 ಭಾಗ 2 ಅಂತ ನಾವು ಮಾಡ್ತಾ ಇದೀವಿ. 3ರಿಂದ 6 ತಿಂಗಳಿಗೆ ಎಲ್ಲಾ ತಳಿಗಳು ಸೇರಿ ಒಂದು, ಮತ್ತೆ 6ರಿಂದ 12 ತಿಂಗಳ ಒಂದು ತಳಿಗಳಿಗೆ ಎಲ್ಲಾ ತಳಿಗಳು ಸೇರ್ಬಿಟ್ಟು ಒಂದು. ಜೊತೆಗೆ ತಳಿವಾರು ವಿಭಾಗ 12 ತಿಂಗಳ ಮೇಲ್ಪಟ್ಟ ಶ್ವಾನಗಳಿಗೆ ಮಾತ್ರ ನಾವು ಅವಕಾಶ ಕೊಟ್ಟಿದ್ದೀವಿ. ಪ್ರತಿ ಮರಿ ವಿಭಾಗದಲ್ಲಿ ವಿಭಾಗ 1 ಮತ್ತೆ 2ರಲ್ಲಿ ಪ್ರಥಮ, ದ್ವಿತೀಯ ಮತ್ತೆ ತೃತೀಯ ಅಂತ ಹೇಳಿ ಈ ಸಲ 3 ಬಹುಮಾನಗಳನ್ನ ನಾವು ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಮಗೆ ಚಾಂಪಿಯನ್ ಸುತ್ತಿನಲ್ಲಿ ಅಂದ್ರೆ ಫಸ್ಟ್ ಅಂತ ಬಂದಿರುವಂತ ಎಲ್ಲಾ ಇದರಲ್ಲಿ ಪ್ರತಿ ತಳಿಗಳ ಫಸ್ಟ್ ಅಲ್ಲಿ ಚಾಂಪಿಯನ್ಶಿಪ್ಗೆ ಭಾಗವಹಿಸೋದಕ್ಕೆ ಅವಕಾಶ ಇರುತ್ತೆ. ಅವಕ್ಕೂ ಕೂಡ ನಗದು ಬಹುಮಾನ ನಾವು ಇದು ಮಾಡಿದ್ವಿ. ಮೊದಲನೇ ಚಾಂಪಿಯನ್ ಅಂತ ಇರೋದಕ್ಕೆ 25,000 ರೂಪಾಯಿಗಳು ಮತ್ತು ಟ್ರೋಫಿ. 2ನೇ ಚಾಂಪಿಯನ್ಗೆ 20,000, 3ನೇ ಚಾಂಪಿಯನ್ಗೆ 15, 4ನೇ ಚಾಂಪಿಯನ್ಗೆ 10 ಮತ್ತು 5ನೇ ಚಾಂಪಿಯನ್ಗೆ 5,000. ಮತ್ತೆ ಪ್ರತಿ ಚಾಂಪಿಯನ್ ಶ್ವಾನಗಳಿಗೂ ಕೂಡ ಒಂದು ಟ್ರೋಫಿ ನಮ್ಮ ಕಡೆಯಿಂದ ನಾವು ನೀಡ್ತಾ ಇದ್ದೀವಿ. ಜೊತೆಗೆ ಭಾಗವಹಿಸೋರು ಎಲ್ಲರಿಗೂ ಕೂಡ ಆಸ್ ಯೂಶುವಲ್ ನಾವು ಸ್ಮರಣಿಕೆ ಒಂದು ಕೊಡ್ತೀವಿ. ಜೊತೆಗೆ ಆರೋಗ್ಯ ತಪಾಸಣೆ ಮತ್ತು ಇದೆಲ್ಲದನ್ನು ಕೂಡ ಒಂದು ಹಂತದಲ್ಲಿ ಅದು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಒಂದು ಇಲಾಖೆಯಿಂದ ವೆಟರ್ನರಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಸರಿ ಆಗ್ತದೆ. ಜೊತೆಗೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಆವರಣದಲ್ಲಿ ಕೂಡ ಮತ್ತೆ ಯುವ ಕ್ರೀಡಾ ಮತ್ತೆ ಇಲಾಖೆ ಈ ಒಂದು ಆವರಣದಲ್ಲೂ ಕೂಡ ಪಾರ್ಕಿಂಗ್ ಮತ್ತೆ ಇನ್ನಿತರ ವ್ಯವಸ್ಥೆ ನಮ್ಮ ಕಡೆಯಿಂದ ಇದಾಗ್ತದೆ. ಸೊ ಈ ಎರಡು ಒಂದು ಏನು ಮುಂದಿನ ಒಂದು ಇವೆಂಟ್ಸ್ಗಳು ನಮ್ಮಲ್ಲಿ ಬರ್ತಾ ಇದೆ, ಶ್ವಾನ ಪ್ರದರ್ಶನ ಹಾಗೂ ನಮ್ಮ ಫಿಲ್ಮ್ ಫೆಸ್ಟಿವಲ್, ಇದೆರಡನ್ನೂ ಕೂಡ ನಾವು ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿ ಒಂದು ಕರಾವಳಿ ಉತ್ಸವದ ಪ್ರಯುಕ್ತ ಒಂದು ತಮ್ಮ ಮೂಲಕ ಎಲ್ಲ ಶ್ವಾನ ಪ್ರಿಯರಿಗೂ ಮತ್ತೆ ಈ ಕರಾವಳಿ ಉತ್ಸವಕ್ಕೆ ಬರುವಂತ ಎಲ್ಲರಿಗೂ ಕೂಡ ಅದು ಮಾಹಿತಿ ಹೋಗ್ಬೇಕು ಅಂತ ಒಂದು ನಾನು ಕೋರ್ತೇನೆ. ಜೊತೆಗೆ ಇದೇ ಒಂದು ವೇದಿಕೆ ಮೂಲಕನೂ ಕೂಡ ಜನವರಿ 17 ಮತ್ತೆ 18 ತಮ್ಗೆಲ್ಲ ಗೊತ್ತಿರೋಂಗೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತೆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು, 3 ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಕೈಟ್ ಫೆಸ್ಟಿವಲ್ ನ ಮೊನ್ನೆ ನಾವು ಕಾನ್ಕ್ಲೇವ್ ಅಲ್ಲಿ ಕರ್ಟನ್ ರೈಸರ್ ರೀತಿ ಮಾಡಿದ್ವಿ. ಅದರಲ್ಲಿ 17ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ ಕೈಟ್ ಫೆಸ್ಟಿವಲ್. 17ನೇ ತಾರೀಕು ಸಂಜೆ ಪಣಂಬೂರ್ ಬೀಚ್ ನಲ್ಲಿ ಜಾವೇದ್ ಅಲಿ ಅವರ ಕಾನ್ಸರ್ಟ್ ಇದೆ. ಮತ್ತೆ 18ನೇ ತಾರೀಕು ಕೈಟ್ ಫೆಸ್ಟಿವಲ್ ನ ಲಾಸ್ಟ್ ಡೇ, ಅವತ್ತು ನಮ್ದು ಕ್ಲೋಸಿಂಗ್ ಕೂಡ ಆಗ್ತದೆ. ಅವತ್ತಿನ 18 ದಿನ ಮತ್ತೆ ಪಣಂಬೂರಲ್ಲಿ ಲೆವಿಟಾ ಲೋಬೋ ಅವರ ಒಂದು ಟೀಮ್ ಕಾನ್ಸರ್ಟ್ ಕೂಡ ಇದೆ 5ರಿಂದ 6:30. ನಂತರ 7 ಅಥವಾ 7:15ರಿಂದ 9:15 ತನಕ ಅಗಮ್ ಬ್ಯಾಂಡ್ ಪ್ರದರ್ಶನ ಕೂಡ ಇದೆ. ತಮ್ಮೆಲ್ಲರಿಗೂ ಕೂಡ ನಾನು ಆಹ್ವಾನ ನೀಡ್ತಾ ಇದ್ದೀನಿ, ತಮ್ಮ ಮತ್ತೆ ತಮ್ಮ ಕುಟುಂಬದವ್ರಿಗೂ ಕೂಡ ಇದೇ ರೀತಿ
ಸ್ವಲ್ಪ ಹೆಚ್ಚು ಪ್ರಚಾರ ಆಗಿ ಹೇಗೆ ನಮ್ದು 3 ಮತ್ತೆ 4ನೇ ತಾರೀಕಿನಲ್ಲಿ ಜನಸಾಗರ ಬಂದಿತ್ತು ಅದೇ ರೀತಿ ಇದರಲ್ಲೂ ಕೂಡ ಬಂದು ಭಾಗವಹಿಸಿ ಹೋಗ್ಬೇಕು ಅಂತ ಒಂದು ವಿನಂತಿ. ಜೊತೆಗೆ ಇದು ಟಿಕೆಟ್ ಯಾವುದೂ ಇರೋದಿಲ್ಲ, ಸೊ ಇಟ್ ಈಸ್ ಫ್ರೀ ಫಾರ್ ಆಲ್ ಎಲ್ಲ ಇದು. ಬಟ್ ಸೀಟಿಂಗ್ ವ್ಯವಸ್ಥೆ ಬಹಳ ಕಡಿಮೆ ಇರೋದ್ರಿಂದ ಬರೀ 3,000 ಅಷ್ಟೇ ನಾವು ಸೀಟಿಂಗ್ ವ್ಯವಸ್ಥೆ ಮಾಡೋದಕ್ಕಾಗೋದು. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಅಲ್ಲಿ ನಾವು ಮಾಡ್ತೀವಿ. ಜೊತೆಗೆ ಯಾರು ಕೊನೆಯಲ್ಲಿ ಲೇಟ್ ಆಗಿ ಬರ್ತಾರೆ ಅವರೆಲ್ಲರನ್ನು ಕೂಡ ಅಲ್ಲಿ ಸೀಟಿಂಗ್ ವ್ಯವಸ್ಥೆ ಸಿಗೋದು ಬಹಳ ಕಷ್ಟ. ಸೊ ಆದಷ್ಟು ಬೇಗ ಬಂದವರಿಗೆ ಮಾತ್ರ ಅಲ್ಲಿ ಅವಕಾಶ ಇರುತ್ತೆ. ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ ಆಗ್ಲಿ, ಮತ್ತೆ ಇನ್ನಿತರೆ ಸೇಫ್ಟಿ ಮತ್ತೆ ಇನ್ನಿತರೆ ಪ್ರೋಟೋಕಾಲ್ ರಿಲೇಟೆಡ್ ಹೇಗೆ ನಾವು ಹಿಂದೆ ಆಗಿತ್ತು ಪೊಲೀಸ್ ಕಡೆಯಿಂದ ಮತ್ತೆ ನಮ್ಮ ಕಡೆಯಿಂದ ಈಗಾಗಲೇ ಅದಕ್ಕೆ ಬಹಳಷ್ಟು ಒಂದು ಚಟುವಟಿಕೆಗಳನ್ನ ನಮ್ಮ ಕಡೆಯಿಂದ ತಗೊಂಡಿದ್ದೀವಿ. ಸೊ ಇಷ್ಟು ಇವತ್ತು ಮತ್ತೆ ನಾವಿದೆ ಡಾಕ್ಟರ್. ಹಾ,